ಇನ್ನು ನಾಡಗೀತೆಯಲ್ಲಿ ಇನ್ನು ಮುಂದೆ ಬದಲಾವಣೆ ಆಗುತ್ತಾ? ಜೈ ಭಾರತ ಜನನಿಯ ತನುಜಾತಿನಿಯಲ್ಲಿ ಬದಲಾವಣೆ ಪ್ರಸ್ತಾಪ ಈಗ. ನಾಡಗೀತೆಯಲ್ಲಿ ಇನ್ನು ಮುಂದೆ ಬದಲಾವಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸಿದೆ. ಜೈ ಭಾರತ ಜನನಿಯ ತನುಜಾತೆ ಇದರಿಂದ ಕೂಡ ಬದಲಾವಣೆ ಮಾಡ್ತಾರಾ? ಬೌದ್ಧ ಧರ್ಮದ ಹೆಸರು ಸೇರ್ಪಡೆಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ನಾಡಗೀತೆಗೆ ಸೇರಿಸುವುದಕ್ಕೆ ಪುರುಷೋತ್ತಮ ಬಿಳಿಮಲೆ ಕಮಿಟಿ ಸಲಹೆ ಕೊಟ್ಟಿದ್ದಾರೆ. ಕುವೆಂಪು ರಚಿಸಿರುವಂತಹ ನಾಡಗೀತೆಯಲ್ಲಿ ಬದಲಾವಣೆಗೆ ಸಲಹೆಯನ್ನು ಕೊಟ್ಟಿರೋದು. ಮೂಲ ಹಾಡಿನಲ್ಲಿ ಬೌದ್ಧ ಧರ್ಮದ ಹೆಸರನ್ನ ಕೈಬಿಡಲಾಗಿತ್ತು. ಸರ್ಕಾರದ ಮುಂದೆ 2 ಸಲಹೆಯನ್ನ ಇಟ್ಟಿದ್ದಾರೆ ಬಿಳಿಮನೆ ಕಮಿಟಿಯವರು. ನಾಡಗೀತೆ ಅವಧಿ ಕಡಿತಕ್ಕೂ ಪುರುಷೋತ್ತಮ ಬಿಳಿಮಲೆಯವರು ಸಲಹೆಯನ್ನ ಕೊಟ್ಟಿರೋದು. ಶಂಕರ ರಾಮಾನುಜರ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಅಂತ ನಾಡಗೀತೆಯಲ್ಲಿ ಇನ್ನು ಮುಂದೆ ಬದಲಾವಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಶುರುವಾಗಿದೆ. ಯಾಕಪ್ಪ ಅಂತ ಅಂದರೆ ಪುರುಷೋತ್ತಮ ಬಿಳಿಮಲೆ ಅನ್ನುವಂಥ ಕಮಿಟಿಯವರು ಸಲಹೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಬೌದ್ಧ ಧರ್ಮದ ಹೆಸರನ್ನ ಸೇರ್ಪಡೆ ಮಾಡಬೇಕು ಅಂತ ಕುವೆಂಪು ರಚನೆ ಮಾಡಿರುವಂಥ ನಾಡಗೀತೆಯಲ್ಲಿ ಬದಲಾವಣೆ ಮಾಡಿ ಎನ್ನುವಂಥ ಸಲಹೆ ಈಗ. ಕರ್ತವ್ಯ ಪಾಲನೆ ಮೇಲೆ ಕಳೆದ 2 ವರ್ಷದಿಂದ ಈ ಪದವನ್ನು ಸೇರಿಸಬೇಕು ಎಂಬ ಅನೇಕ ಮನವಿಗಳು ಬಂದಿದ್ವು. ಹಿಂದಿನ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಒಂದು ಬೌದ್ಧ ಸಮಾವೇಶಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಸೇರಿದ ಒಂದು 5-6 ಲಕ್ಷ ಬೌದ್ಧರು ಬೌದ್ಧ ಪದವನ್ನು ಸೇರಿಸಬೇಕು ಎಂಬ ಒಂದು ಮಾತನ್ನು ಕೂಡ ಹಿಂದಿನ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರಿಗೆ ಹೇಳಿದರು. ಅವರು ನಾನು ಅದನ್ನು ಪರಿಶೀಲಿಸುತ್ತೇನೆ ಅಂತ ಸಭೆಯಲ್ಲಿ ಹೇಳಿದರು. ಅನಂತರ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಶ್ರೀ ಮಹದೇವಪ್ಪನವರು ಆ ಮನವಿಗಳನ್ನೆಲ್ಲ ಸ್ವೀಕರಿಸಿ ಸರ್ಕಾರಕ್ಕೆ ಕಳಿಸಿಕೊಟ್ರು. ಸರ್ಕಾರ ಅದನ್ನು ಕಳಿಸಿಕೊಟ್ಟಿದ್ದು 2025 ನವೆಂಬರ್ದಲ್ಲಿ. ಸರ್ಕಾರ ಕಳೆದ ಜೂನ್ನಲ್ಲಿ ಅದನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಕೊಡಲಿಕ್ಕೆ ಒಂದು ಸಮಿತಿಯನ್ನು, ಹೈ ಲೆವೆಲ್ ಉನ್ನತ ಮಟ್ಟದ ಒಂದು ಸಮಿತಿಯನ್ನು ಮಾಡಿತು. ನೋಡಿ, ಇಲ್ಲಿ ನಿನ್ನೆಯಿಂದ ನಾನು ನೋಡ್ತಿದ್ದಾಗೆ ಬರುವ ಒಂದು ಚರ್ಚೆ ಏನಂದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದನ್ನು ಮಾಡಿದೆ ಅಂತ. ಅಲ್ಲ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕಮಿಟಿ ಮಾಡಲಿಲ್ಲ. ನಮ್ಮ ಹತ್ರ ಅಂಥ ಬೇಡಿಕೆಗಳು ಕೂಡ ಬರಲಿಲ್ಲ. ನಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಇದರ ಕಡೆ ಚರ್ಚೆ ಕೂಡ ಮಾಡಿಲ್ಲ. ಆದರೆ ಇದು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ನೋಡ್ತಾ ಇದ್ದೀವಿ ನಾಡಗೀತೆಯಲ್ಲಿ ಏನಾದರೂ ಕೂಡ ಬದಲಾವಣೆ ಆಗುತ್ತಾ? ಹಾಗಾದ್ರೆ ಸಲಹೆ ಕೊಟ್ಟಿದ್ದಾರೆ ಅಂತ ಕೆಲಸಕ್ಕೆ ಏನಾದರೂ ಕೂಡ ಸರ್ಕಾರ ಕೈ ಹಾಕುತ್ತಾ? ಸಲಹೆಯನ್ನ ಸ್ವೀಕರಿಸಿ ಯಾವ ನಿರ್ಧಾರ ತೆಗೆದುಕೊಳ್ಬಹುದು ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಅಪ್ಡೇಟ್ಸ್ ಕೊಡೋದಾದ್ರೆ 2004ಕ್ಕಿಂತ ಮುಂಚಿತವಾಗಿ ನಾಡಗೀತೆಯನ್ನ ಹಾಡಬೇಕಾದ್ರೆ ಬೌದ್ಧ, ಜೈನ ಅಂತ ಹೇಳ್ಬಿಟ್ಟು ಸೇರಿಸ್ಕೊಂಡು ಏನು ಶಂಕರ ವಿದ್ಯಾರಣ್ಯ, ಬಸವೇಶ್ವರ ಮಧ್ವ ವಿದ್ಯಾರಣ್ಯ ಅಂತ ಹೇಳ್ಬಿಟ್ಟು ಆ ನಾಡಗೀತೆಯನ್ನ ಕಂಟಿನ್ಯೂಸ್ ಆಗಿ ಹಾಡ್ತಾ ಇದ್ರು. ಆದ್ರೆ ಮಕ್ಕಳಿಗೆ ಅಷ್ಟು ಪೂರ್ತಿಯಾಗಿ ನಾಡಗೀತೆಯನ್ನ ಹಾಡ್ಬೇಕಾದ್ರೆ ಒಂದಷ್ಟು ಅಡಕು ಆಗುತ್ತೆ, ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಅಕ್ಷರವನ್ನ ಬೌದ್ಧ ಉದ್ಯಾನ ಅಂತ ಹೇಳ್ಬಿಟ್ಟು ಅಕ್ಷರವನ್ನ ಕೈ ಬಿಡೋದಕ್ಕೆ ಪ್ರಸ್ತಾಪ ಆಗಿತ್ತು. ಅದನ್ನ ಕೈ ಬಿಟ್ಟಿದ್ರು. ಈಗ ಏನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಮತ್ತೆ ಅಧ್ಯಕ್ಷರು 10 ಜನ ಸೇರಿ ಸರ್ಕಾರಕ್ಕೆ ಹೊಸದಾಗಿ ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಆ ಬೌದ್ಧ ಉದ್ಯಾನವನ್ನ ಸೇರಿಸಿಕೊಂಡೇ ನೀವು ನಾಡಗೀತೆಯನ್ನ ಹಾಡಿದ್ರೆ ಅದಕ್ಕೆ ಒಂದು ಸೊಬಗಿರುತ್ತೆ, ಅದಕ್ಕೆ ಆದಂತ ಒಂದಷ್ಟು ಮಹತ್ವ ಇದೆ, ಹಾಗಾಗಿ ಅದನ್ನ ಸೇರಿಸಬೇಕು ಅಂತ ಹೇಳ್ಬಿಟ್ಟು ಪತ್ರವನ್ನು ರಾಜ್ಯ ಸರ್ಕಾರಕ್ಕೆ ಬರೆದಿದ್ದಾರೆ. ಈ ಕಾರಣದಿಂದ ರಾಜ್ಯ ಸರ್ಕಾರ ಅದನ್ನ ಪರಿಗಣಿಸುತ್ತಾ ಇಲ್ಲ ಆ ಪದವನ್ನ ಕೈ ಬಿಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಶಿವು, ಥ್ಯಾಂಕ್ ಯು ಶಶಿಧರ್, ನಿಮ್ಮೆಲ್ಲ ಮಾಹಿತಿಗಾಗಿ.